ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು.
ನಿತ್ಯ ಪ್ರಕಾಶನೆ ಭಕ್ತರ ಹೃದಯದಿ ನಿತ್ಯ ಪ್ರಕಾಶನೆ ರಕ್ತಾಂಬರಧರ ಲಂಬೋದರನಿಗೆ ರಕ್ತಾಂಬರಧರ ಲಂಬೋದರನಿಗೆ ನಿತ್ಯ ಗಣಪನೆ ಕೈಲಾಸನೆ ಪಂಕಜಲೋದನೆ ಗೌರಿಯ ಪೂರ್ವನೆ ನಿತ್ಯ ಗಣಪನೆ ಭಗೀರಥ ಯುವಕರ ಮಂಡಲಿಯವರಿಗೆ ಭಗೀರಥ ಯುವಕರ ಮಂಡಲಿಯವರಿಗೆ ಶುಭವನು ಹರಸುತ್ತ ಕರುಣದಿ ಕಾಯುತ್ತ ಶುಭವನು ಹರಸುತ್ತ ಕರುಣದಿ ಕಾಯುತ್ತ ಸಲ್ಲಿಸು ಮನವ ಮಂಗಳದಾಯಕ ಸಲ್ಲಿಸು ಮನವ ಮಂಗಳದಾಯಕ ಬಲ್ಲಿನಾಥಪುರ ಗಿರಿಜಕುಮಾರ ಮಲ್ಲಿನಾಥಪುರ ಗಿರಿಜಕುಮಾರ ನಿತ್ಯ ಗಣಪನೆ ವಿಘ್ನವಿನಾಶನೆ ಪಂಕಜಲೋಲನೆ ಗೌರಿಯ ಪುತ್ರನೆ ನಿತ್ಯ ಗಣಪನೆ ಶ್ರೀ ಭಗೀರಥ ಸ್ವಾಮಿಯ ಕೃಪಾಪೋಷಿತ ನಾಟಕ ಮಂಡಳಿ ಯಮ್ಮರಗಾಲ ನಾಟಕ ರಕ್ತ ಕಂಡ ರಣಧೀರ ಅಥವಾ ತಂಗಿಯ ಕಣ್ಣೀರು. ನಾಟಕ ರಕ್ತ ಕಂಡ ರಣಧೀರ ಅಥವಾ ತಂಗಿಯ ಕಣ್ಣೀರು. ವಿನಾಯಕ
ಪರಮ ಸುಖಾವರ ಸಾಗರ ಸುಗುಣ ಪಾಲಿಪ ಜನ ಗೋಪಾಲ ಸಂಗುಣ ವಿನಾಯಕ 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 ದೇಶಾಭಿಮಾನಿಗಳೇ, ಕನ್ನಡ ಕಲಾಭಿಮಾನಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಿಂದರೇ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೇ, ಶ್ರೀ ವೇಣುಗೋಪಾಲ ಸ್ವಾಮಿ ಯುವಕರಾದ ಸುಂದರ ಸಾಮಾಜಿಕ ನಾಟಕ ರಕ್ತಕಂಡ ರಣಧೀರ ಅಥವಾ ತಂಗಿಯ ಕಣ್ಣೀರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಿಮ್ಮ ಮುಂದೆ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಆಗಲಿ ಪಾತ್ರ ಮಾಡೋ ಬಾಯಿಗಳಲ್ಲಿ ಆಗಲಿ ತಪ್ಪುಗಳೇನಾದ್ರು ಕಂಡು ಬಂದರೆ ಹಂಸಕ್ಷೀರ ನ್ಯಾಯದಂತೆ ನಮ್ಮನ್ನು ಮನ್ನಿಸಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದೇವಾ ಬಾರಯಾನಿ ತರುತನವ ನೀಡೆಯ ಮಾದೇವ ಬಾರಯಾನಿ ತರುತನವ ನೀಡೆಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಗವಂತನ ಮಾಡಲು ಮಾದೇವ ಮಾರಯಾನಿ ಕರುತನವ ನೀರಯ ಬಾಳಲಿ ನಾನು ಬಳಲಿದೆ ಹಿಂದು ದಾರಿ ಕಾಣದೆ ನಾನೊಂದು ಬಾಳಲಿ ನಾನು ಬಳಲಿದೆ ಹಿಂದು ದಾರಿ ಕಾಣದೆ ನಾನೊಂದು ಮೂಡಲಗಿರಿಯವನೇ ಮುದ್ದು ಮಾದೇವನೇ ಎದ್ದು ನೀ ಬಾರಯ ದೇವಾ ದೀನ ನೋಡೆಯ ಸ್ವಾಮಿ ಮೂಡಲಗಿರಿಯವನೇ ಮುದ್ದು ಮಾದೇವನೇ ಎದ್ದು ನೀ ಬಾರಯ ದೇವಾ ದೀನ ನೋಡೆಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಗವಂತನ ಕಾಪಾಡಲು ನೀ ಮೊರೆಯನ್ನು ಕೇಳಲು. ಮಾದೇವ ಮಾರಯಾನಿ ಕರುತನವ ನೀರಯ ನಿನ್ನನ್ನು ಕಾಣುವ ಆಸೆಯು ಹಿಂದು ಕಾಣೆ ನಾನು ಏಕೆಂದು ನಿನ್ನನ್ನು ಕಾಣುವ ಆಸೆಯು ಹಿಂದು ಕಾಣೆ ನಾನು ಏಕೆಂದು ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾರಿಯೇ ದೇವ
ಮುಂದುವರಿತದೆ. ಈ ಗ್ರಾಮದ ಈ ಸುಂದರ ಸಾಮಾಜಿಕ ನಾಟಕಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಸೋಮಣ್ಣನವರು, ಬಿಜೆಪಿ ಹಿಂದುಳಿದ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮೈಸೂರು ಅವರು ಈ ಒಂದು ನಾಟಕಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ನಿಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಒಂದು ಸ್ವಾಗತವನ್ನು ಕೋರ್ತೇವೆ. ನಂತರ ಈ ಸ್ಟೇಜ್ ಮ್ಯಾನೇಜರ್ ಆದಂತಹ ಮೂವರು, ಕರಿಮದನ್ ಮಾದೇವ್ ಶೆಟ್ರು ಸ್ಟೇಜ್ ಮ್ಯಾನೇಜರ್ ಅವರು ಕೂಡ ಈ ನಾಟಕಕ್ಕೆ ಮ್ಯಾನೇಜ್ಮೆಂಟ್ನನ್ನು ವಹಿಸಿಕೊಂಡು ಅವರು ಕೂಡ ಬಂದಿದ್ದಾರೆ. ಹಾಗೂ ಕರಿಮದನ್ ಮಾಸ್ಟರು ಸ್ಟೇಜ್ ಮ್ಯಾನೇಜರು, ನಂತರ ಕೆಂದೈನ್ ಮಾದೇವಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಮತ್ತೆ ನಮ್ಮ ಈ ಗ್ರಾಮದ ನಿವೃತ್ತ ಮುಖ್ಯ ಶಿಕ್ಷಕರು ವೆಂಕಟರಾಮ್ ಸಾರು ಅವ್ರಿಗೆ, ನಂತರ ರಾಜ್ಕುಮಾರ್ ಅವ್ರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮನ ಈ ಗ್ರಾಮದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಮೊದಲ ಬಾರಿಗೆ ಈ ಒಂದು ಸನ್ಮಾನವನ್ನ ನಮ್ಮ ವಿ ಸೋಮಣ್ಣವರು ನೆರವೇರಿಸ್ಕೊಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರರಂಗದ ಅಜಾತ ಶತ್ರು, ಆದರೆ ನಮ್ಮ ಗ್ರಾಮದ ಟೈಲರ್ ರಾಜ್ಕುಮಾರ್ ಅವರು ಈ ನಾಟಕದಲ್ಲಿ ಪಾತ್ರ ಮಾಡುವುದರ ಜೊತೆಗೆ ವಾದ್ಯಗೋಷ್ಠಿ, ಸ್ತ್ರೀ ಪಾತ್ರದವರಿಗೆ ಹಾರ್ಮೋನಿಯಂ ಮಾಸ್ಟರ್, ಎಲ್ಲ ಪಾತ್ರಧಾರಿಗಳ ಹಣ ಹಾಗೂ ಈ ಡ್ರಾಮಾ ಸೀನ್ಸ್ಗೆ ಹಣ ಒಟ್ಟು ವೆಚ್ಚ 75,000ವನ್ನು ನಮ್ಮ ಗ್ರಾಮದ ಟೈಲರ್ ರಾಜ್ಕುಮಾರ್ ಅವರು ನೀಡುತ್ತಿದ್ದಾರೆ. ಅವರಿಗೆ ಎಲ್ಲ ಪಾತ್ರದವರು ಹಾಗೂ ಗ್ರಾಮದ ಎಲ್ಲ ಯಜಮಾನರು ಹಾಗೂ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ನಾಟಕಕ್ಕೆ ಸುಮಾರು 100ಕ್ಕೆ 75 ಭಾಗ ಖರ್ಚನ್ನ ನಮ್ಮ ಟೈಲರ್ ರಾಜ್ಕುಮಾರ್ ಅವರು ನೀಡಿರ್ತಾರೆ. ಸೊ ಹಾಗಾಗಿ ಅವರಿಗೆ ನಮ್ಮ ಗ್ರಾಮದ ಸೋಮಣ್ಣವರು, ಈ ನಾಟಕದ ಅಧ್ಯಕ್ಷರಾದಂತಹವರು, ದಯವಿಟ್ಟು ಅವ್ರಿಗೆ ಶಾಲು ಮತ್ತು ಹಾರಗಳನ್ನು ಹಾಕುವುದರ ಮೂಲಕ ಹೃತ್ಪೂರ್ವಕವಾಗಿ ಸನ್ಮಾನವನ್ನ ಮಾಡಬೇಕು ಅಂತ ಇದೆ. ಹಾಗೂ ಈ ನಾಟಕದಲ್ಲಿ ಅಭಿನಯಿಸತಕ್ಕಂಥ ಎಲ್ಲಾ ಪಾತ್ರಗಳು ಸೇರ್ಕೊಂಡು ಅವ್ರಿಗೆ ಒಂದು ಚಿನ್ನದ ಉಂಗುರವನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ದಯಮಾಡಿ ರಾಜ್ಕುಮಾರ್ ಅವರು ಆ ಒಂದು ಕೊಡುಗೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಮತ್ತೆ ಎರಡನೇ ಮುಖ್ಯ ಅತಿಥಿಯಾದಂತಹ ಶ್ರೀ ಸೋಮಣ್ಣ ಅವರಿಗೆ ಶಾಲು ಹೊದಿಸುವ ಮೂಲಕ ಸನ್ಮಾನವನ್ನ ಮಾಡಬೇಕು. ಗಿರಿ ಅವರು ಈ ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ. ನಂತರ ಮೊದಲನೇ ಸ್ಟೇಜ್ ಮ್ಯಾನೇಜರ್ ಆದಂತಹ ಕರಿಮದನ್ ಮಾದೇವ್ ಶೆಟ್ರು, ದಯಮಾಡಿ ಅವರು ಕೂಡ ಸನ್ಮಾನವನ್ನ ಸ್ವೀಕರಿಸಬೇಕು. ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ ರಂಗಸ್ವಾಮಿರವರು. ಮತ್ತೊಬ್ಬ ಸ್ಟೇಜ್ ಮ್ಯಾನೇಜರ್ ಆದಂತಹ ಕರಿಮದನ್ ಮಾರ್ಶೆಟ್ರು, ದಯಮಾಡಿ ಅವರು ಕೂಡ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ ಗುರುಸ್ವಾಮಿ. ಮತ್ತೊಬ್ಬ ಮ್ಯಾನೇಜರ್ ಆದಂತಹ ಕೆಂದೈನ್ ಮಾದೇವಸ್ವಾಮಿ ಅವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು. ದಯಮಾಡಿ ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ. ಗಣೇಶ್ ಅವರು ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ. ಈ ಒಂದು ನಾಟಕಕ್ಕೆ ಇಷ್ಟೊಂದು ನಾಟಕ ಇಷ್ಟು ಸುಂದರವಾಗಿ ಮೂಡಿ ಬರ್ಬೇಕಂತಂದ್ರೆ ಅದಕ್ಕೆಲ್ಲ ಮುಖ್ಯವಾಗಿ ನಮ್ಮ ನೆಚ್ಚಿನ ಗುರುಗಳಾದಂತಹ ನಿವೃತ್ತ ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಶಾಲೆ ಹಾಗೂ ನಾಟಕದ ನಿರ್ದೇಶಕರು ಕೂಡ ಅವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವೆಂಕಟ ಸೋಮಾಚಾರ್, ಪ್ಲೀಸ್ ವೆಲ್ಕಮ್ ಸರ್ ಆನ್ ಸ್ಟೇಜ್. ಸೋಮನ್ ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ ಸೋಮಣ್ಣ ಅವರು, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇಲ್ಲ ಕಳ್ಳ
ಸನ್ಮಾನವನ್ನ ನಡೆಸ್ಕೊಡ್ತಾರೆ ವಿ ಸೋಮಣ್ಣವರು ಅಧ್ಯಕ್ಷರು. ಶಾಲು ಒದಗಿಸುವ ಮೂಲಕ ಸನ್ಮಾನವನ್ನ ಸ್ವೀಕರಿಸಬೇಕು ಗುರುಗಳು. ಮತ್ತೆ ಹಾಗೂ ಪ್ರೇಕ್ಷಕರಲ್ಲಿ ಒಂದು ಸಭೆಯ ಪ್ರಾರ್ಥನೆ. ನಾಯೇ ಭಾಷಣ ಮಾಡಕ್ಕೆ ಬಂದಿಲ್ಲ, ದಯವಿಟ್ಟು ಗಲಾಟೆ ಮಾಡ್ಕೋಬಾರ್ದು. ಉಪಾಧ್ಯಾಯರಾಗಿ ನಿವೃತ್ತಿಯಾಗಿರ್ತಕ್ಕಂಥ ಶಿಕ್ಷಕರು ಹೇಳ್ತಕ್ಕಂಥ ಒಂದು ಮಾತು, ದಯವಿಟ್ಟು ಈ ಒಂದು ಆಯಸ್ಸನ್ನು ನಮಗೆ 76 ವರ್ಷ ವಯಸ್ಸಿದ್ರು ಸಹ ನಾನು ನಾಟಕ ಮಾಡ್ತಕ್ಕಂಥ ಒಂದು ಕಲೆಯನ್ನು ನಮ್ಮ ಗ್ರಾಮದ ಶಿಷ್ಯರುಗಳು ನನಗೆ ಇಂಥ ಒಂದು ಆಶೀರ್ವಾದ ಮಾಡಿದ್ದಾರೆ. ಬೇಕಾದಷ್ಟು ವಿದ್ಯಾರ್ಥಿಗಳು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸೂಚಿಸಿ ನನಗೆ ಆಶೀರ್ವಾದ ಮಾಡ್ತಾರೆ. ಅವರು ನಮ್ಮ ಅಭಿಮಾನಿಯ ದೇವರುಗಳು ಅಂತ ನನ್ನ ಅಭಿಪ್ರಾಯದಲ್ಲಿ. ನಾನು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಶಿಷ್ಯರುಗಳು ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದಾರೆ. ಆ ಒಳ್ಳೆಯ ಅಭಿಪ್ರಾಯದಿಂದ ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಇದೆ. ಇನ್ನೂ ಅಷ್ಟು ದಿವಸ ನಾನು ಈ ಕಲಾ ಸೇವೆ ಸಲ್ಲಿಸಬಹುದು. ನಿವೃತ್ತಿ ಸರ್ಕಾರದಿಂದ ಆದರೂ ಸಹ ನಮ್ಮ ಗ್ರಾಮದಲ್ಲಿ ನಮ್ಮನ್ನು ರಿಟೈರ್ಡ್ ಮಾಡಿಲ್ಲ, ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಎಲ್ಲರ ಆಶೀರ್ವಾದ ಚೆನ್ನಾಗಿದ್ದೀವಿ. ಇವತ್ತು ಸನ್ಮಾನ ಮಾಡಿರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಅನೇಕರು ನನ್ನ ಶಿಷ್ಯರಾಗಿದ್ದಾರೆ. ಅವರೆಲ್ಲ ಭಗವಂತ ಒಳ್ಳೆಯದನ್ನು ಮಾಡಿ ಅಂತ ಆಶೀರ್ವಾದ ಮಾಡ್ತೇನೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ನಾಟಕ ಚೆನ್ನಾಗಿ ನಡಿಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಅದಕ್ಕೆ ನಾಗರಾಜ್ ಸರ್ ಅವರು ದಯಮಾಡಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಶಿವಕುಮಾರ್ ಸರ್ಗೆ ಧನ್ಯವಾದಗಳು. ಹಾಗೂ ಮತ್ತೊಬ್ಬ ಸಂಗೀತ ವಿದ್ವಾನ್ ದಸ್ಪಾಲ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಸರ್, ಪ್ಲೀಸ್ ಕಮ್. ಸನ್ಮಾನವನ್ನು ನೆರವೇರಿಸ್ತಾ ಇರ್ತಾರೆ ಮಹಾದೇವ್ ಶೆಟ್ರು. ಹಾರ ಹಾಕುವ ಮೂಲಕ ಮಹಾದೇವ್ ಶೆಟ್ರು ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಅಷ್ಟೇ.
ಎಲ್ಲಮ್ಮ, ನಿನ್ ದಯೆ ನಮ್ಮ ಮೇಲೆ ಸದಾ ಇಲ್ಲಮ್ಮ. ನಮ್ಮಣ್ಣ ಕಷ್ಟಪಟ್ಟು ನಮ್ಮಣ್ಣನ ಕೂಲಿ ನಾಳಿ ಮಾಡಿ ದುಡ್ದು ನಮ್ಮನ್ನ ಓದಿಸ್ತಿದ್ದಾನೆ. ಅವನು ಈ ಕಷ್ಟ ಸಾಗಬೇಕು ಅಂದ್ರೆ ನಮ್ಮಣ್ಣಂಗೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು. ಆ ಕೆಲಸ ಸಿಕ್ಕಿ ನಮ್ಮಣ್ಣ ಮುಂದೆ ಮುಕ್ಕಲಾಗ್ಬೇಕು. ಕರುಣಿಸಿದ್ದಾಳೆ. ಅಮ್ಮ ಲಕ್ಷ್ಮಿ, ಮಾಲಾಸಮನ ಪಾದ ನೆರಳಲ್ಲಿ ನಿಂತು ಭಕ್ತಿಯಿಂದ ಬೇಡಿಕೊಂಡೆಯಲ್ಲ, ನೀನು ಕೇಳಿದ ವರವನ್ನ ಕ್ರಮಿಸಿದಳಮ್ಮ ನನ್ನ ತಾಯಿ. ಅಣ್ಣ, ಆ ತಾಯಿ ಭಕ್ತಿಯಿಂದ ಬೇಡಿದ್ರೆ ವರ ಕೊಟ್ಟೆ ಕೊಡ್ತಾಳಣ್ಣ, ಕೊಟ್ಟೆ ಕೊಡ್ತಾಳೆ. ತಗೊಳ್ಳೋಣ. ನಮ್ಮನ್ನ ಯಾವಾಗಲೂ ನಮ್ಮ ಮೇಲೆ ದಯವಿಲ್ಲ ಅಂತ ಪ್ರಾರ್ಥಿಸೋಣ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಅನವರತ ನಿನ್ನ ಲೀಲೆ ಸ್ವಾಮಿ, ದಯ ಇರಲಿ ನನ್ನ ಮೇಲೆ. ಅನವರತ ನಿನ್ನ ಲೀಲೆ ಸ್ವಾಮಿ, ದಯ ಇರಲಿ ನನ್ನ ಮೇಲೆ. ಈ ಬಡವನ ಮೊರೆಗೆ ಒಲಿದು ಬಾರಯ್ಯ ನನ್ನ ಮನೆಗೆ. ನೋಡಲ್ಲಿ ಬಳಲಿರುವೆ ನೊಂದಿರುವೆನು ಸಾಂಡೆ, ದಯಾ ಸಿಂಧು ನೀನೇ ಗದಿಯೋ ಬಾಳಲ್ಲಿ ಬಲು ನೊಂದು ಬಳಲಿರುವೆನು ತಂದೆ, ನೀನೇ ದಯಾ ಸಿಂಧು
ಎಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮದೇವ ಬಾರೋ ಸ್ವಾಮಿ ಮಲೆಯ ಮದೇವ ಬಾರೋ. ತಂಗಿ, ನಮ್ಮ ಬಾಳು ಯಾವಾಗಲೂ ಹೀಗೆ ನಗು ನಗುತ್ತಾ ಇರಲಿ ಅಂತ ಹರ್ಷಮ್ಮ ಆಗಿ ನಿನ್ನ ಆಗಿರಲ್ಲ. ಹಾ ಲಕ್ಷ್ಮಿ, ಅನ್ನ ಬರುವ ಟೈಮ್ ಆಗಿದೆ, ಬೇಗ ದೀಪ ಸಮ. ಅನ್ನೊಂದಿಗೆ ಆ ದೇವಿಯಲ್ಲಿ ಏನಂತ ಬಿಟ್ಕೊಡಿ ಅಮ್ಮ. ದೊಡ್ಡನಾದ ನಿನ್ಗೆ ಒಂದು ಒಳ್ಳೆ ಹೆಣ್ಣು ಸಿಗ್ಲಪ್ಪ ಈ ಊರಲ್ಲಿ ಅಂತ ಬೇಡ್ಕೊತಿದ್ದೆ. ಹಾಗೆ ಮದ್ವೆ ಆಗಿ ಮುದ್ದಾಗಿರೋ ಒಂದು ಮಗುನ ಕರುಣಿಸಪ್ಪ ಅಂತ ಕೇಳ್ಕೊತಿದ್ದೆ, ಗೊತ್ತಾ? ನನಗೇನಮ್ಮ ಕಡಿಮೆ, ಬಂಗಾರದಂತ ತಂಗಿ, ನನ್ನೆರಡು ಕಣ್ಣುಗಳಂತೆ ಸದಾ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ರಣಧೀರ, ನಕ್ಷತ್ರದಲ್ಲಿ ಬಾರಿ ಮಿಂಚುವ ನಕ್ಷತ್ರದಂತೆ ನನ್ನ ಕಿರಿಯ ತಮ್ಮ ಮಧು. ಹೀಗಿರುವಾಗ ನನಗೇನಮ್ಮ ಕಡಿಮೆ ಆಗಿದೆ? ಅಣ್ಣ, ನೀನೊಬ್ಬ ದೇವಮಾನವ ಅಣ್ಣ. ನಿನ್ನಂತ ಅಣ್ಣನನ್ನು ಪಡೆಯಲು ನಾವು ಪೂರ್ವಜನ್ಮದ ಪುಣ್ಯ ಮಾಡಿದೀವಿ ಅಣ್ಣ. ಅಣ್ಣ ಅಲ್ಲೋಡಿ, ಮದುವೆ ಅಣ್ಣ ಬರ್ತಿದ್ದಾನೆ. ನೀನ್ ಚೆನ್ನಾಗಿ ಓದಿ ನೌಕರಿ ಪಡೆದು ಭಾರತ ಮಾತೆಯ ಸೇವೆ ಮಾಡ್ತಾ ಸುಖವಾಗಿರಪ್ಪ. ಅಣ್ಣ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೀವು ತಾಲೂಕಿನ ಮಾದರಿ ರೈತರಾಗಿ ಬಹುಮಾನವನ್ನು ಪಡೆದಿರುವರೆ. ಅದಕ್ಕಾಗಿ ಈ ಹೂವಿನಾರ ನಿಮ್ಮ ಕೊರಳಿಗೆ ಹಾಕ್ತಿದ್ದೀನಿ ಅಣ್ಣ, ದುಡಿಮೆ ದುಡ್ಡಿನ ತಾಯಿ ಎಂಬಂತೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎನ್ನುವ ಉದಾಹರಣೆಗೆ ನೀನೇ ಮಾದರಿಯಾಗಿದೆಯಣ್ಣ. ದೇವ್ರೇ ದೇವ್ರೇ ದೇವ್ರೇ, 3 ಜನ ಅಣ್ಣಂದಿರು ಮನೆಗೆ ಬರೋದಿಕ್ಕೆ ಇಷ್ಟೊತ್ತಾಯ್ತು. ಇನ್ನ 3 ಜನ ಅಕ್ಕೆದಿರ್ ಬರೋಷ್ರಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ಆಗ ಈ ತಂಗಿ ಇರೋದನ್ನೇ ಮರ್ತು ಬಿಡ್ತಾರೆ ಇವರು. ನಾವು 3 ಜನ ಮದುವೆ ಆದ್ಮೇಲೆ ನಿನ್ನನ್ನ ಮರಿತೀವ? ಏನಂತೀಯ? ಅಯ್ಯೋ ಬಿಡೋಣ ಕೈ, ಏನೋ ತಮಾಷೆಗೆ ಹೇಳಿದೆ. ಸರಿ ಬನ್ನಿ ಎಲ್ಲ ಊಟ ಮಾಡೋಣ. ಲಕ್ಷ್ಮಿ, ಊಟ ಮಾಡೋದು ಇದ್ದೇ ಇದೆ. ರಣವೀರ, ಅಣ್ಣ. ಮಧು, ಅಣ್ಣ, ಲಕ್ಷ್ಮಿ, ಆ ಜೈನುಗುಡಿನಾಗೆ ಒಂದಾಗಿ ನಮ್ಮ ಸಂಸಾರ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಂತ ನಾವು ಬಯಸ್ತೀವಿ. ಹೌದಣ್ಣ, ಹಲೋ. ನಮ್ಮ ಸಂಸಾರ ಯಾವಾಗಲೂ ದಯವಿಟ್ಟು ಹಿಂದೆ ಆನಂದ ಯಾರು ಸಾಗರ ಮಾತಾಡ್ಬಾರ್ದು. ತರ ಇರ್ಬೇಕಣ್ಣ. ಅರ್ಥವಾಯ್ತಾ ಅದನ್ನೇ ಇಲ್ಲ? ನಾನು ಕೇಳ್ಕೊಡ್ತಾ ಇದ್ದೀನಿ ಅಣ್ಣ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯುವ ದೈವವೇ ನಮದಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಜೇನುಗೂಡು
ಮನೆಯೋ ಕೂಡಿ ಬಾಳುತ್ತಿರುವ ದೇವರ ಗುಡಿಯೋ ಜೇನುಗೂಡಿನಂತೆ ನಮ್ಮಿ ಮನೆಯೋ ಕೂಡಿ ಬಾಳುತ್ತಿರುವ ದೇವರ ಗುಡಿಯೋ ತಾಯಿ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯಿ ಮಮತೆ ಎಂಬುದೇ ನಮಗೆ ರಕ್ಷಣೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು ನಮ್ಮ ಸಂತಾನ ಆನಂದ ಸಾಗರ ಪ್ರೀತಿ ನಮ್ಮ ದೈವವೇ ನಮಗಾಧಾರ. ಆ ದೈವ ತಂದವರ ನಿರಾಳ, ಆನಂದ ಸಾಗರ ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸೋ ಗುಣವಂತರು ನನ್ನಿ ತಮ್ಮರು. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸೋ ಗುಣವಂತರು ನನ್ನಿ ತಮ್ಮರು. ಕಷ್ಟ ಸುಖದಿ ಹಣ್ಣನಿಗೆ ನೆರವಾಗಿರುವೆನು, ಕಷ್ಟ ಸುಖದಿ ಹಣ್ಣನಿಗೆ ನೆರವಾಗಿರುವೆನು. ಹಿರಿನರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದವರ ಮಾಡಿ ಬಂದ. ಅಣ್ಣ, ಹೀಗೆ ಹಾಡ್ತಾ ಕುಣಿತಾ ಇರ್ತೀರಾ ಅಥವಾ ಹೊಟ್ಟೆ ಹಸಿದಿದೆ, ಬೇಗ ಬನ್ನಿ ಎಲ್ಲ ಊಟ ಮಾಡೋಣ. ತಂಗಿ, ಆ ನೀಚ ಅಗ್ನಿ ಮನೆಗೆ ಅಣ್ಣ ತಡವಾಗಿ ಹೋದರೆ ಚಾಟಿ ಹಿಂದೆ ಹೊಡೆಯುತ್ತಾನೆ. ಮೊದಲು ಸೂರ್ಯನಿಗೆ ಊಟದ ತಟ್ಟೆ ಕೊಡಮ್ಮ, ಊಟ ಮಾಡಿ ಹೋಗಲೇ. ಪ್ರೇಕ್ಷಕರಲ್ಲಿ ದಯವಿಟ್ಟು ಗಲಾಟೆ ಮಾಡಿ. ಸೂರ್ಯ, ಮನೆಗೆ ಬಂದ ಅತಿಥಿಗಳ ಬೂಟ್ ಪಾಲಿಸ್ ಮಾಡೋದು ಬಿಟ್ಟು ಎಲ್ಲ ಕೆಲ್ದ ಮನೆಗೆ ಬಂದು ಊಟ ಮಾಡ್ತಾ ಇದೀಯ. ಎಷ್ಟ ಸೊಕ್ಕ ಮಗನೇ ನಿನ್ಗೆ. ಇಲ್ಲ ಶ್ರೀಮಂತ್ರಿ, ಇಲ್ಲ. ಇಂದು ನೀವು ಹೇಳುವ ಕೆಲಸನ ಈ ದಿನ ರಾತ್ರಿ ಪೂರ್ತಿ ಮಾಡಿ ಮುಗಿಸ್ಕೊಡ್ತೀನಿ. ಆದರೆ ನನ್ನ ಮುತ್ತಿನ ತಂಗಿ ತಮ್ಮಿಂದ್ರ ಮುಖ ನೋಡಿದೆ ನನ್ಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಬ್ಯೂಟಿಫುಲ್ गर्ल, बहुत अच्छा लड़की है. ತಂಗಿ ತಮ್ಮಿಂದ್ರ ಮುಖ ನೋಡಲು ನೀನು ಮನೆಗೆ ಬಂದ್ರೆ ಮನೆಯಲ್ಲಿರುವ ಕೆಲಸ ನಿಮ್ಮ ಅಪ್ಪ ಮಾಡ್ದೇನೇನೋ. ಏ ಸೌಕಾರ, ನಾಲಿಗೆನ ಬಿಗಿರದ ಮಾತಾಡು. ಗೆಲುವಿಲ್ಲದ ನಾಲಿಗೆನ ಹರಿಯಲ್ ಬಿಟ್ರೆ ಅದ್ರ ಪರಿಣಾಮ ನೆಟ್ಟ ಹಾಕಿಲ್ಲ. ಅಣ್ಣ, ನೀವು ಊಟ ಮಾಡೋಣ.
ಈ ಅಗ್ನಿ ಇಲ್ಲಿರುವಾಗ ನೀನು ಊಟ ಮಾಡುವುದೇ ಸಾಕಲ್ಲ, ಬಾಯಿ ಬಿಗಿಡ್ದು ಮಾತನಾಡು. ಹಣವಿದೆ ಎಂದು ಅಹಂಕಾರದಿಂದ ಮೆರೆಯಬೇಡ. ಹಸಿದು ಊಟಕ್ಕೆಂದು ಮನೆಗೆ ಬಂದಿರುವ ನನ್ನ ನಿನಗೆ ಊಟ ಮಾಡೋ ಅನ್ನವನ್ನು ಹಾರಿ ಬಡ್ದಿಯೇ. ಮುಂಜಾನೆ ಹಿಂದೆ ಸಾಯಂಕಾಲದವರೆಗೆ ಬಾಡಿಗೆ ಕತ್ತಿಯಂತೆ ದುಡಿಸಿಕೊಂಡು ಒಂದು ಹೊತ್ತಿನ ಊಟ ಹಾಕದೆ ಬಡವರನ್ನು ಕಣ್ಣೀರಲ್ಲಿ ಕೈ ಕಳಿಸುವ ಕಿರಾತಕ ನೀನು. ನನ್ನ ತಂದೆ ಮಾಡಿದ ಸಾಲ ತೀರಿಸಲು ನನ್ನನ್ನ ನಿಮ್ಮ ಮನೆಯಲ್ಲಿ ಹಾಲಾಗಿ ದುಡಿತಿದ್ದೇನೆ. ಅವನಿಗೆ ಏನಾದರೂ ಚಿತ್ರಹಿಂಸೆ ಕೊಟ್ಟರೆ ನಿನ್ನ ಕೈ ಕಾಲನ್ನು ಕತ್ತರಿಸಿ ಬೆಂಗಳೂರಿನ ಬಸ್ ಸ್ಟ್ಯಾಂಡಿನಲ್ಲಿ ಭಿಕ್ಷೆ ಬೇಡಬೇಕಾಗ್ತದೆ. ಎಚ್ಚರ. ಸೂರ್ಯ, ನೀನು ನನ್ನ ಮನೆಯ ಹಾಳು. ನಿನಗೆ ನಾನು ಮನ ಬಂದಂತೆ ಮಾತನಾಡ್ತೇನೆ. ಏನೋ ತಿಳಿಯದೆ ಈ ನಿನ್ನ ತಮ್ಮನ್ಗೆ ಸರಿಯಾಗಿ ಬುದ್ಧಿ ಹೇಳು. ಇಲ್ಲ ಅಂದ್ರೆ ತೋರಿಸ್ಬೇಕಾಗತ್ತೆ ಮಂದೆ ರಬ್ಬದ ರಕ್ತವನ್ನು. ಬೇಡಿ ಶ್ರೀಮಂತ್ರಿ, ಬೇಡಿ. ಅವನಿಗೇನು ಮಾಡಬೇಡಿ. ಅವನೇನು ತಿಳುವಳಿಕೆ ಹುಡುಗ. ನಾನು ಅವನಿಗೆ ಬುದ್ಧಿ ಹೇಳ್ತೇನೆ. ರಣವೀರ, ಮಧು, ಒಳಗಡೆಯಪ್ಪ. ಈ ದಿನ ಕಷ್ಟ ನನ್ನ ಹತ್ರ ನೋಡಕ್ಕಾಗಲ್ಲ ಅಣ್ಣ, ನನ್ನ ಹತ್ರ ನೋಡಕ್ಕಾಗಲ್ಲ ಅಣ್ಣ, ಅಣ್ಣ, ಅಣ್ಣ. ತಂಗಿ, ತಂಗಿ, ಅಳ್ಬೇಡಮ್ಮ. ರಣಧೀರ, ಮಧು, ಅಳ್ಬೇಡಿರಪ್ಪ, ಅಳ್ಬೇಡಿ, ಅಳ್ಬೇಡಿ. ನನಗೆ ಊಟ ಬೇಡ. ನಿಮ್ಮೆಲ್ಲರ ಮುಖ ನೋಡಿದ್ರೆ ನನಗೆ ಹೊಟ್ಟೆ ತುಂದಾಗುತ್ತಪ್ಪ, ಹೊಟ್ಟೆ ತುಂದಾಗುತ್ತೆ. ನೀವೆಲ್ಲ ಹೊತ್ತು ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬಂದಾಗುತ್ತೆ, ರಕ್ತನೇ ಬಂದಾಗುತ್ತೆ. ಈ ಹಳು ದುಃಖ ಎಲ್ಲ ನನ್ನೊಬ್ಬನಿಗೆ ಇರ್ಲಿ. ನೀವು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆಯಪ್ಪ, ಅದೇ ಒಳಗೆ ಒಳಗೆ ನಡಿ. ಗುರಿಟ್ರೆ ಹಂತಕ, ಸೇಡಿಟ್ರೆ ಹಂತಕ, ಲಕ್ಷ್ಮಿ ಬಾಳಿಗೆ ಕಂಟಕ. ಆ ಸೂರ್ಯನ್ ಫ್ಯಾಮಿಲಿಗೆ ಸೂತಕ. ನಾನೊಬ್ಬ ಕೋಟ್ಯಾಧಿಪತಿ. ನಾನು ಕೋಟಾ ನೋಟ್ನ ಪ್ರಿಂಟ್ ಮಾಡೋದೆ ನನ್ನ ಬಿಸ್ನೆಸ್. ಅದಕ್ಕೆ ಅವನಾದ್ರೂ ಅಡ್ಡ ಬಂದ್ರೆ ಅಡ್ಡ ಮಲಗಿಸೋದೆ ಈ ವಿಶ್ವದ ಸ್ಪೆಷಾಲಿಟಿ.
ಬಾನಿಗೆ, ಸುನಾಮಿ ಭೂಮಿಗೆ, ಈ ವಿಶ್ವ ನೋಡುವ ಕಣ್ಣುಗಳು ಎರಡಿದ್ದರು, ನೋಟ ಮಾತ್ರ ಒಂದೇ. ಅಂತೆಯೇ ಈ ಮನ್ಮಥನ ಮುಂದಿನ ಬಾಣ ಪ್ರಯೋಗ ಆ ಅಂದದ ಹರಗಿಳಿ ಲಕ್ಷ್ಮಿಯ ಮೇಲೆ. ತಿನ್ನಲು ಹಣ್ಣ, ತೊಡಲು ಬಟ್ಟೆ, ಇರಲು ಸರಿಯಾದ ಮನೆ ಹಿಡಿದಿದ್ದರು ಆ ಬಡ ಬಿಕಾರಿ ಸೂರ್ಯ ತನ್ನ ತಂಗಿನ ಮುದ್ದಾಗಿ ಸಾಕಿದ್ದಾನೆ. ಈ ಹದ್ದು ಕುಕ್ಕಿ ತಿನ್ನಲೆಂದು. ಲಕ್ಷ್ಮಿ ನನ್ನ ಪ್ರಾಣ, ನನ್ನ ಪ್ರೀತಿಯ ಮೊಗ್ಗು. ಅದು ಈಗ ಹರಳಿ ಹೂವಾಗಿದೆ. ಹರಳಿದ ಹೂವೆಂದು ತಿಳಿದು ಮಕರಂದ ಹಿರಲು ಯಾವುದಾದರೂ ಗಂಡು ನಾಯಿ ಕಣ್ಣು ಹಾಕಿದರೆ ಆ ಕ್ಷಣವೇ ಅವನ ಪ್ರಾಣಕ್ಕೆ ಸಂಚಕಾರ. ಅಂದ ಚಂದ ತುಂಬಿದ ಹೆಣ್ಣುಗಳನ್ನು ಕಂಡರೆ ಹಾಗೇ ಬಿಡುವ ಮನಸ್ಸು ನನಗಿರುವುದಿಲ್ಲ. ಅದಕ್ಕಾಗಿಯೇ ಲಕ್ಷ್ಮಿಯ ಹತ್ತಿರ ಪ್ರೀತಿಯ ನಾಟಕವಾಡಿ ಅವಳನ್ನ ಬಲೆಗೆ ಹಾಕೊಂಡು ಕಬ್ಬಿನ ರಸ ಇರುವ ಯಂತ್ರದಂತೆ ಅವಳ ದೇಹ ಸುಖವನ್ನುಂಡು ಅದಾದ ನಂತರ ನನ್ನ ಪ್ರೇಮ ಲೋಕದಿಂದ ಅವಳ ಕೈಗೊಂದು ಪ್ರೀತಿಯ ಟಿಕೆಟ್ ಇಟ್ಟು ಸೀತಾ ಕಳಿಸುವೆ ಪರಶಿವನ ಸೇವೆ ಮಾಡಲಿಕ್ಕೆ. ಮಿನುಗುತ್ತಾರೆಯ ಲಕ್ಷ್ಮಿಯನ್ನು ಲವ್ ಮಾಡದೆ ಬಿಡುವೆನು ನಾನು, ಪ್ರೀತಿ ಬಲೆಯನ್ನು ಬೀಸುವೆನು, ಪ್ರೀತಿ ಬಲೆಯನ್ನು ಬೀಸುವೆನು. ಮಿನುಗುತ್ತಾರೆಯ ಲಕ್ಷ್ಮಿಯನ್ನು ಲವ್ ಮಾಡದೆ ಬಿಡುವೆನು ನಾನು, ಪ್ರೀತಿ ಬಲೆಯನ್ನು ಬೀಸುವೆನು, ಪ್ರೀತಿ ಬಲೆಯನ್ನು ಬೀಸುವೆನು. ಒಲಿದು ಬಂದರೆ ಸತಿಯಾಗಿರುವೆ, ಮುನಿದು ನಿಂತರೆ ಮರಣಗೈಯುವೆ. ಒಲಿದು ಬಂದರೆ ಸತಿಯಾಗಿರುವೆ, ಮುನಿದು ನಿಂತರೆ ಮರಣಗೈಯುವೆ. ವಿಶ್ವನ ಕೋಪಕ್ಕೆ ಸಿಕ್ಕಿದ ಮೇಲೆ ಶೀಲಹರಣವ ಮಾಡುವೆನು. ಲಕ್ಷ್ಮಿ ಮನವನ್ನು ಗೆಲ್ಲುವೆನು, ಲಕ್ಷ್ಮಿ ಮನವನ್ನು ಗೆಲ್ಲುವೆನು. ಅರೆಯ ಲಕ್ಷ್ಮಿಯನ್ನು ಲವ್ ಮಾಡದೆ ಬಿಡುವೆನು ನಾನು, ಪ್ರೀತಿ ಬಲೆಯನ್ನು ಬೀಸುವೆನು, ಪ್ರೀತಿ ಬಲೆಯನ್ನು ಬೀಸುವೆನು. ಲಕ್ಷ್ಮಿ ನಿನ್ನ ಸೌಂದರ್ಯ ನೋಡಿ ಮೆಂಟಲ್ ಆಗ್ಬಿಡ್ತೀನಿ ಲಕ್ಷ್ಮಿ. ನಾನು ನಿನ್ನ ಒಂದ್ಸಾರಿ ಅನ್ಭೋಗಿಸೋ ತನಕ ನನಗೆ ಊಟ ಇಲ್ಲ, ನಿದ್ದೆ ಇಲ್ಲ, ನೆಮ್ಮದಿ ಇಲ್ಲ. ಬಡವರ ಮನೆಯಲ್ಲಿ ಬೆಳೆದಿದೆ ಮೊಗ್ಗು, ಅರಳಿದ ಹೂವು ನನಗಾಗಿ. ಬಡವರ ಮನೆಯಲ್ಲಿ ಬೆಳೆದಿದೆ ಮೊಗ್ಗು, ಅರಳಿದ ಹೂವು ನನಗಾಗಿ. ಸಮಯವ ನೋಡಿ ಸಂಚನು ಮಾಡಿ ಪಟ್ಟದ ರಸಿಯ ಮಾಡುವೆನು. ಲಕ್ಷ್ಮಿ ಮನವನ್ನು ಗೆಲ್ಲುವೆನು, ಲಕ್ಷ್ಮಿ
ಮನವನ್ನು ಗೆಲ್ಲುವೆನು ತಾರೆಯ ಲಕ್ಷ್ಮಿಯನ್ನು ಲವ್ ಮಾಡದೆ ಬಿಡುವೆನು ನಾನು ಪ್ರೀತಿ ಬಲೆಯನ್ನು ಬೀಸುವೆನು ರಸಿಕರ ಮನವನ್ನು ಸೆಳೆಯುವ ಲಕ್ಷ್ಮಿ ಮನ್ಮಥ ನಾಚುವ ನಯನದ ರಾಣಿ ರಸಿಕರ ಮನವನ್ನು ಸೆಳೆಯುವ ಲಕ್ಷ್ಮಿ ಮನ್ಮಥ ನಾಚುವ ನಯನದ ರಾಣಿ ಮೇನಕೆಯಂತೆ ಕಾಣಿಸುತ್ತಿರುವೆ ಕಾಣಿಸಬೇಡ ಸೋತಿರುವೆ ಕನಸಲಿ ಕಾಡುವ ರೂಪಸಿಜೆ ಕನಸಲಿ ಕಾಡುವ ರೂಪಸಿಜೆ ನಿನಗೂ ತಾರೆಯನ್ನು ಲವ್ ಮಾಡದೆ ಬಿಡುವೆನು ನಾನು ಪ್ರೀತಿ ಬಲೆಯನ್ನು ಬೀಸುವೆನು ಬಲೆಯನ್ನು ಬೀಸುವೆನು ಇಂದು ನನ್ನ ಪ್ರೀತಿಯ ತಂಗಿಯ ಜ್ಯೋತಿಯ ಹುಟ್ಟಿದಬ್ಬ ಅದಕ್ಕಾಗಿ ಈ ಬಂಗಾರ ಉಂಗುರವನ್ನು ತಂದಿದ್ದೇನೆ ಜ್ಯೋತಿ ಜ್ಯೋತಿ ಬೇಗ ಬಾರಮ್ಮ ಬಂದೆ ದೇವಣ್ಣ. ಏನು ಇವತ್ತು ಇಷ್ಟೊಂದು ಸಂತೋಷವಾಗಿದೆಯಲ್ಲ? ಜ್ಯೋತಿ ಮೊದಲು ಕಣ್ಮುಚ್ಚಮ್ಮ ಕೈ ಕೊಡಮ್ಮ ಆಯ್ತಣ್ಣ. ಅಣ್ಣ, ಬಂಗಾರದ ಉಂಗುರ ಇದು ನನ್ಗೇನೇನಣ್ಣ? ಹೌದಮ್ಮ ನಿನಗೆ ಇಂದು ನಿನ್ನ ಹುಟ್ಟಿದಬ್ಬ ಅದಕ್ಕಾಗಿ ಈ ಬಂಗಾರದ ಉಂಗುರ ಅಣ್ಣ, ನಿಜ ಹೇಳ್ಬೇಕಂದ್ರೆ ನನ್ನ ಹೆತ್ತ ತಂದೆ ತಾಯಿ ಕೂಡ ಇದ್ದಿದ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರೋ ಏನು. ಆದ್ರೆ ಯಾವ ಜನ್ಮದ ಋಣ ಅನ್ಬಂಧನೋ ಏನು, ನೀ ನನ್ಗೆ ಅಣ್ಣನ ಸಿಗ್ತೀಯ. ನನ್ನ ಹುಟ್ಟಿದಬ್ಬ ಅಂತ್ಯ ಸಿಹಿ ತಂದಿಲ್ವೇನು? ತಂಗಿ ಕಾರಣವಿದೆ ಅಮ್ಮ ಮೊದಲು ಕಣ್ಮುಚ್ಚಮ್ಮ ಸರಿ. ಬರ್ತದೆ ರೆಕಾರ್ಡ್ ರೆಕಾರ್ಡ್ ತಂಗಿ ನಿನ್ನ ಜನ್ಮದಿನದಿ ಹುಡುಗಾರ ಉಂಗುರ ತಂದಿರುವೆ ತವರಿನ ತಂಗಿ
ಇಲ್ಲದ ತಾಯಿ ತಪ್ಪಲಿ ನಾವೇ ಬಂಧು ಬಳಗ ಎಲ್ಲವೂ ನಾವೇ ಬಂಧು ಬಳಗ ಅಣ್ಣ ಬಾ, ಇವತ್ತು ನಾನು ಹುಟ್ಟಿದಪ್ಪ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಆದ್ರೆ ಮನೇಲಿ ಏನೋ ವಿಶೇಷತೆ ಕಾಣಿಸ್ತು, ಅದಕ್ಕೋಸ್ಕರ ಸಿಹಿ ಅಡಿಗೆ ಮಾಡಿದ್ದೀನಿ. ಬಾ ಅಣ್ಣ, ಊಟ ಬಡಿಸ್ತೀನಿ. ಹತ್ತಿ ಮುಟ್ಟಿದರೆ ಭಸ್ಮ ಹೋಗಿಬಿಡುವೆ. ಈ ಹದ್ದಿ ಆವೇಶಗೊಂಡು ರೋಷ ಬಂದರೆ 10 ತಲೆಯ ರಾವಣನಾಗುತ್ತಾನೆ. ಒಂದು ವೇಳೆ ಆನಂದಗೊಂಡು ರಾಗ ಹಾಡಿದರೆ ರಾಮ ಶ್ರೀರಾಮನಾಗುತ್ತಾನೆ. ಈ ಆಗರ್ಭ ಶ್ರೀಮಂತರ ಅಂತರಾಳವನ್ನು ಅರಿತು ಹಪ್ಪಿಕೊಂಡ ಹೆಣ್ಣಿಗೆ ಚಿರಾಸುಕ ಇಲ್ಲ ನರಲೋಕ. ಕಂಡ ಕಂಡ ಹುಡುಗಿರೊಡನೆ ಆಟ ಆಡುವುದೇ ನನ್ನ ಜೈಮಾನ. ಇದರಿಂದ ಹುಡುಗಿರಿಗೆ ಸಿಗುತ್ತೆ ಒಳ್ಳೆ ವರಮಾನ. ಆವಾಗ್ಲೇ ಈ ಹಸಿಗೆ ಸಮಾಧಾನ. ನಾನು ನಿರ್ಮಿಸಿರುವ ಈ ಕಪಟ ನಾಟಕದಲ್ಲಿ ಆ ಬಡಬಿಕರಿಗಳು ನಾನು ಹೇಳಿದಂತೆ ಕೇಳಿದ್ರೆ ಮಾತ್ರ ಮಜಾ, ಇಲ್ಲ ಅವರು ಈ ಲೋಕದಿಂದಲೇ ವಜಾ. ಬಡವರ ಪಾಲಿಗೆ ಮುಡಿಗೇರಿದ ಮಿಡಿ ನಾಗರ, ಹೆಣ್ಣುಗಳ ಪಾಲಿಗೆ ಗುಬ್ಬಿಯ ಗೂಡಿಗೆ ಕಣ್ಣಿಟ್ಟ ಕರುಡನಂತೆ. ನಾನಿರುವುದು ಧೀರನಾಗಿ, ನಾನಿರುವುದು ಧೀರನಾಗಿ, ನಾನಿರುವುದು ಧೀರನಾಗಿ, ನಾನಿರುವುದು ಸುರನಾಗಿ. ನನ್ನ ಕೆಳಗೆ ಉಳಿದವನಿಲ್ಲ, ನನ್ನ ಕೆಳಗೆ ಉಳಿದವನಿಲ್ಲ. ನನ್ನ ಸಮಾನ ಯಾರಿಲ್ಲ. ನಾನಿರುವುದು ಧೀರನಾಗಿ,
ನಗ್ನಿ ಕೆನಕಿ ಬದುಕೋ ಗಂಡು ಇನ್ನೂ ಎಲ್ಲೂ ಹುಟ್ಟಿಲ್ಲ. ಜೊತೆಗೆ ಹಾಡೋ ಬೆಂಕಿಯ ಜೊತೆಗೆ ಸರಸ ಹಾಡೋ ವೈರಿಯ ನಾನು ಸಪತವ ಮಾಡುವೆ ನನಗ್ಯಾರು ಸಾಟಿ ಎಂದು. ಸಪತವ ಮಾಡುವೆ ಇಂದು ನನಗ್ಯಾರು ಸಾಟಿ ಎಂದು. ಹಾಣಿ ಮಾಡುವ ವೈರಿಯ ನಾನಿರುವುದು ದಿರನಾಗಿ. ಗಂಡು ಚೆಂಡು ಗಂಡು ತಂತ್ರ ಕುತಂತ್ರ ಹುಡುಕುತ್ತ ಆ ಜ್ಯೋತಿ ಬಾಳನ್ನು ಕೆಡಿಸುತ್ತ. ತಂತ್ರ ಹುಡುಕುತ್ತ ಆ ಜ್ಯೋತಿ ಬಾಳನ್ನು ನಾನಿರುವುದು ದಿರನಾಗಿ. ನಾನಿರುವುದು ದಿರನಾಗಿ. ದಾಸರು ಆಡಿದ ಹಾಡನ್ನು ಕೇಳಿ ಕನ್ನಡ ಕವಿಗಳು ಬೇಡ ಬೀಳಲ್ಲ. ರಾಗವ ಪಾಡಿ ಮಳೆಯನ್ನು ಬರಿಸೆ. ರಾಗವ ಪಾಡೆ ಮಳೆಯನ್ನು ಬರಿಸೆ. ನಾದದಿಂದ ಶಿವನನ್ನು ಒಲೆಸೆ. ರಾಗವ ನುಡಿಸೆ ತಬಲ ಬಾರಿಸೆ. ದಾಸರು ಆಡಿದ ಹಾಡನ್ನು ಕೇಳಿವೆ ಕನ್ನಡ ಕವಿಗಳು ಬೆಳೆದ ನಾಡಲು. ಹೊಟ್ಟೆ ಬಾಣೆ ಎಸ್ತೈತೆ. ತಬಲ ಬಾರಿಸಿ ಬಾರಿಸಿ ನನಗೂ ಸಾಕಾಗ್ಬಿಟ್ಟು ಒಟ್ಟ ತುಂಬನೇ ಎಸ್ತೈತೆ ಕಣ್ರಿ. ಏನ್ ನೀ ಬಾರಿ ಬಾರಿಸ್ತೀಯಾ ಬಿಡಪ್ಪ ಅಂತ ಹೇಳ್ತಾರೆ ಈ ನಮ್ಮ 3 ಜನ. ಯಾರು ಜೋಬ್ನಾಗ ಕೈ ಹಾಕಿ 4 ದುಡ್ಡು ಕೊಡೋದಿಲ್ಲ ನೋಡ್ರಿ ಈ ನಮ್ಮ ಜನ. ಹಣ್ಣು ಬೇಕೇನ್ರಿ? ಹಣ್ಣು 2 ಹಣ್ಣು ತಗೊಂಡ್ರೆ 3ನೇ ಹಣ್ಣು ಫ್ರೀಯಾಗಿ ಕೊಡ್ತೀನಿ. ಹಣ್ಣು ಬೇಕೇನ್ರಪ್ಪ? ಹಣ್ಣು 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 ಹಣ್ಣು. ಓಹೋ ಒಳ್ಳೆ ಟೈಮ್ನಾಗೆ ಹಣ್ಮಾರ ಹುಡುಗಿ ಈ ಕಡೆನೇ ಬರ್ಲಾಕತ್ತಾಳೆ. ಹೆಂಗಾದ್ರು ಮಾಡಿ ಇವತ್ತೊಂದು ರೈಟ್ ಮಾಡಿ ಆ ಹುಡುಗಿ ಹತ್ರ ಅಂತ ತಿಂದೇ ಬಿಡ್ಬೇಕು ನೋಡ್ರಿ. ಏನಮ್ಮ ಎಂಥ ಹಣ್ಣಿದ್ದೇವೆ ನಿನ್ನ ಹತ್ರ?
ಏನಂದೆ ನೀನು? ನಮ್ಮ ಲೋ, ನಿಮ್ಮ ಅವ್ವನಿಗಾಗಿರೋಷ್ಟು ವಯಸ್ಸು ನನ್ಗಾಗಿದೆಯಲ್ಲ. ಅಲ್ಲ, ನಿನ್ನ ಕಣ್ಣಿಗೆ ನಾನು ನಿಮ್ಮ ಅವ್ವ ಕಣ್ಣಂಗ ಕಾಣ್ತಾ ಇದ್ದೀನಿ. ಇಲ್ಲ ಕಣೆ, 18 ವರ್ಷ ಕಾಣ್ತಿದ್ಯಾ? ಗುದ್ಬಿಡ್ತೀನಿ ಹಂಗೆ. 18 ವರ್ಷ ತುಂಬಿ 19ಕ್ಕೆ ಕಾಲು ಇಟ್ಲು ಬೇಡು ಅಂತ ಇಡ್ತಾ ಇದ್ದೀನಿ. ನೀನ್ ಯಾವಾಗ ಉದ್ರಕೊಂಡ್ಬಿಟ್ಟೋ ಕಾಣಲ್ಲ. ಯಾವನ ನೀನು ಪುಣ್ಯಾತ್ಮ? ಲೇ, ನಾನು ಹಾರ್ಮೋನಿ ಬಾರ್ಸೋನು ಕಣೆ. ಸಾರಿ ರೇ, ತಪ್ಪಾಯ್ತು ಕಣ್ರಿ. ಅದನ್ನಾದ್ರೂ ಬಾಯ್ ಬಿಟ್ಟು ನಿಮ್ಮ ಹೆಸ್ರು ಏನ ಅಂತ ಹೇಳ್ರಿ ನಮಗೂ ಸ್ವಲ್ಪ. ಹಂಗ ಬಾ ದಾರಿಗೆ. ನನ್ನ ಹೆಸರು ರುಕ್ಕು ಅಂತ. ಅದ್ ಸರಿ, ನಿನ್ ಹೆಸರೇನು ಅಂತ ಹೇಳಲೇ ಇಲ್ಲ. ನನ್ನ ಹೆಸರು ರಾಮಾಪುರದ ರಾಮು ಅಂತ ಕರೀತಾರೆ. ಯಾಕೆ ಅಲ್ಲೇ ನಿಂತ್ಕೊಂಡು ಹೇಳಿದ್ರಾಗಲ್ವೇ? ನನ್ನ ಹೆಸರು ಅಂತ ನುಲಿತಾ ಇದೆಯಲ್ಲ, ಹಂಗ್ ನುಲಿ ಬೇಡ ಕಣೋ. ಎಲ್ಲಂದ್ರಲ್ಲಿ ಆಮೇಲೆ ನೀ ಗಂಡ್ಸ ಅಲ್ವಾ ಅಂತ ನಮ್ಗೆ ಅನುಮಾನ ಬಂದ್ಬಿಡ್ತದೆ. ಲೇ, ನಾ ಗಂಡ್ಸು ಅಲ್ಲ ಅನ್ನೋದ್ನ ನಾಳೆ ತೋರ್ಸ್ಕೊಡ್ತೀನಿ. ನೀ ಬಾ ನಮ್ಮ ಹೊಲ್ದತ್ರ, ತೋರ್ಸ್ಕೊಡ್ತೀನಿ. ಈಗ ತೋರ್ಸಕ್ಕೆ ಮೀಟರ್ ಇಲ್ವಾ? ಚಂದ ಎದ್ರಿಗೆ ಹೆಂಗ್ ತೋರ್ಸಕ್ಕಾಗತ್ತೇನೆ? ನಮ್ಮ ಹೊಲ್ದತ್ರ ಬಾ ನೀನು. ನಮ್ ಕರೆಂಟ್ ಮನೇಲಿ ಯಾರು ಇರಲ್ಲ 2 ಗಂಟೆ ಹೊತ್ತಿಗ. ಸರಿಯಾಗಿ ತೋರ್ಸ್ಕೊಡ್ತೀನಿ. 9 ತಿಂಗ್ಳಿಗ ಬಂದ್ಬಿಡ್ಬೇಕು. ಆ ಮಠ ಮಾಡ್ತೀನಿ ನಿಂಗೆ. ಹೋಗಲ್ಲ, ಯಾರು ಇಲ್ದೇ ಇದ್ದಾಗ ತೋರ್ಸಕ್ ಇವನೇ ದೊಡ್ಡ ಗಂಡ್ಸು. ಚಿಕ್ಕ ಹುಡುಗನ್ ಕೇಳಿದ್ರೆ ಅಲ್ಲೇ ಬಿಚ್ಕೊಂಡು ನಿಂತ್ಕತಾನಪ್ಪ. ಅಲ್ಲ ಕಾಣೆ, ಈ ಜನಗಳ ಎದುರಿಗೆ ಮಾಡೋ ಕೆಲ್ಸವೇನೆ ಅದು. ಏನಿದು ಗುಟ್ಟಾಗಿ ಮಾಡೋ ಕೆಲಸ ಕಾಣೆ ಅದು. ಅಲ್ಲೇ ತೋರ್ಸ್ಕೊಡ್ತೀನಿ. ನಾಳೆ ಬಾ ನೀನು. ಈಗೇನು ಹಣ್ಣು ತಗೋತ್ಯಾ ಇಲ್ಲ ನಾನು ಹೋಗ್ಲಾ? ಎಲ್ಲೇ ನಿಂತ್ಕಲೆ ಸ್ವಲ್ಪ ತೋರ್ಸ್ಬಿಡು ಅಂತ ನಿಂದ. ಏನು ಇಲ್ಲ ಕಣ ಚಿನ್ನ, ಆ ನಿನ್ ಪುಟ್ಟಿ ಒಳಗಿರೋ ಅಣ್ಣ. ಏನೇ ಹಣ್ಣು ಹಿಂಗಿದಾವೆಲ್ಲ ಎಲ್ಲ ಸೊಂಟ್ಕೊಬಿಟ್ಟು. ಸರಿ, ನೋಡ್ತಾ ಇದ್ರೆ ನನಗೆ ಈ ಅಣ್ಣ ನೋಡ್ತಾ ಇದ್ರೆ ಇವೇಡ್ ಹಣ್ಣು ಹಂಗೆ ಹಿಡ್ದು ಈಚಿದ್ ಬಿಡ್ಲ್ಯಾ ನಿಂತೈತೆ ಕಾಣೆ. ಎಲ್ಲಾದ್ರೂ ಹಿಡ್ದು ಈಚಕ್ ಬಿಟ್ಟಿಯಾ? ಆಮೇಲೆ ಒಳಗಡೆ ಇರೋ ರಸ ಎಲ್ಲ ಆಚೆ ಬಂದ್ಬಿಡ್ತೆ ಕಣೋ. ಬರ್ಲಿ ಬಿಡನೆ ರುಕ್ಕೋ, ಬಂದ್ರೆ ಕಾಣೆ ಟೇಸ್ಟ್ ಇರೋದು ನನ್ ಚಿನ್ನ. ಬಂದ್ರೆ ಟೇಸ್ಟ್ ಇರ್ತದ? ಏನ್ ಮಾಡ್ತೀಯ ಪಾಪ, ನೀನು ಬರ್ಗೆಟ್ ನಿಂತಿದೀಯ ಅಂತ ಕಾಣುತ್ತೆ. ಪುಕ್ಸಟ್ಟೆ ಸಿಕ್ಕಿದ್ರೆ ನೀ ತಾನೇ ಯಾಕೆ ಬೇಡ ಅಂತ್ಯಾ? ತಿನ್ನು. ಲೇ, ಇವತ್ ಮಾತ್ರ ನನ್ನ ಹತ್ರ ಕೊಡಕ್ ಕಾಸಿಲ್ಲ. ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ದುಡ್ಡು ಕಾಸು ಎಂಬ ಮಾಡ್ಬಿಟ್ಟು ಬಂದಿನಿ. 1 ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರ. ಇನ್ನೊಮ್ಮೆ ಸಿಕ್ತಾಗ ಕೊಡ್ತೀನಿ. ಕೊಡಕ್ಕೆ ಕಾಸೇ ಇಲ್ಲ ನಿಂತವ. ಇಷ್ಟೊಂದು ವ್ಯವಹಾರ ಮಾತಾಡ್ದಲ್ಲ, ನಿನಗೆ ಪುಕ್ಸಟ್ಟೆ ಕೊಡೋದಿಕ್ಕೆ ನೀನೇ ನನ್ನ ಅತ್ತೆ ಮಗನ ಇಲ್ಲ ಬಂಧುನ ಬಳಗನ? ಯಾಕೆ ಕೊಡ್ಬೇಕು ನಿನ್ಗೆ ದುಡ್ಡ? ಈಗ ಮಾಡ್ಕಮ್ಮೆ ಅತ್ತೆ ಮಗಳನ್ನೇ ಮಾಡ್ಕತೀನಿ ನಾನು. ನಮ್ಮ ಮಾವನ ಮಗಳೇ ಅಂತ ತಿಳ್ಕತೀನಿ ಏನು ಅಂದಾಗೆ. ನನ್ನ ಹತ್ರ ಕೊಡಕ್ ಮಾತ್ರ ಕಾಸಿಲ್ಲ. ಇನ್ನ ಬರ್ಲೆ ತಕೋ ನೀನ್ ಹಣ್ಣು, ನಾ ಹೋಗ್ತೀನಿ. ಹೋಗ್ಲಿ ಬಿಡು ಪಾಪ, ನೀನ್ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಊಟ ಮಾಡ್ದೆ ಹೊಟ್ಟೆ ಎಲ್ಲ ಒಳಗೊಂಟೋಗೈತೆ ಪಾಪ. ಹೋಗ್ಲಿ ಬಿಡು, ದುಡ್ಡು ಇನ್ನೊಂದ್ಸತಿಗೆ ಯಾವಾಗ್ಲಾದ್ರೂ ಕೊಡುವಂತೆ. ನಾ ಕೊಟ್ಟಿರೋ ಹಣ್ಣನ್ನ ಹಾಗೆ ತಿನ್ಕೋ. ಅದ್ ಸರಿ, ಏನ್ ಕೆಲ್ಸ ಮಾಡ್ತೀಯ ನೀನು? ನೋಡಿ, ನಾನು ಬಾಳ ತರನೇ ಕೆಲಸ ಮಾಡ್ತೀನಿ ನೋಡು. ಯಾವ ತರ? ಒಂದನೇದು, ನಾನು ಮೈಸೂರಿಗೆ ಬಂದ್ಬಿಟ್ಟು ನಿಮ್ಮ ಮನೆಯಾಗ ನಿಂಗೆ ಹಾಕೋದು. ಏನಿಲ್ಲ, ನಿಮ್ಮ ಮನೆಗೆ ಪಾತ್ರೆ ತೂತಾಗಿರ್ತ ನೋಡು, ಅದಕ್ಕೆ ಬೇಸಿಗೆನ ಕಣೆ ಒಂದೇದು. ಇಲ್ಲ, ನಿಮ್ಮ ಮನೇಲೆ ಹಾಕ್ಬೇಕು, ನಿನ್ಗೆ ಹಾಕ್ಬೇಕು, ನಿನ್ ಪಾತ್ರೆಗೆ ಹಾಕ್ಬೇಕು ಕಣೆ ಅಂದಾಗೆ. 2ನೇದು ಬಾರ್ಸೋದು ಕಣೆ. ಏನಿಲ್ಲ ಕಣೆ, ತಬಲ. 3ನೇದು ನೋಡು, ನುಡ್ಸೋದು. ಏನಿಲ್ಲ, ನಮ್ಮ ಮಾಸ್ಟರ್ ಹಾರ್ಮೋನಿ ನುಡಿಸ್ತಿರಲ್ಲ, ಅದೇ ನನ್ನ ಕೆಲಸನು. ಅಂದ್ರೆ ನೀನು ಹಾರ್ಮೋನಿಯಂ ನುಡಿಸ್ತೀಯಾ? ನುಡಿಸ್ತಿ ಅಂತ ಕೇಳ್ತೀಯಲ್ಲ ನನ್ನ ಬಂಗಾರಿ. ಒಮ್ಮೆ ಪೆಟ್ಟಿಗೆ ಬಾಗ್ಲ ತೆಗೆದ್ಬಿಟ್ಟು ಮೇಲೆ ಹತ್ತಿ ಕುಲ್ತ್ಕೋತು ಅಂತ ಹೇಳಿದ್ರೆ ನೀ ಸಾಕು
ಸಾಕು ಅನ್ನೋವರೆಗೂ ನಾ ಬಾರ್ತಾನೆ ಇರ್ತೀನಿ ಕಣೆ. ಪಾಪ ತುಂಬಾ ಬಾರ್ಸಿನೇ ಹಿಂಗಾಗೋಗ್ಬಿಟ್ಟಿದ್ಯಾ. ಏನ್ ಮಾಡೋದು, ಎಲ್ಲ ನಿನ್ನಂಗೆ ದಪ್ಪಾಗಿದ್ದಾರೆ, ನನ್ಗಿನ್ ಸ್ವಲ್ಪ ಸಣ್ಣ ಇದ್ರ ಸರ್ ಬರೋದು. ಇನ್ ದಪ್ಪಾಗಿದ್ದಾರಲ್ಲ, ಏನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಹೆಂಗಿದ್ರು ಹಾರ್ಮೋನಿಯಂ ನುಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ನನಗೂ ಒಂದೆರಡು ಹಾಡು ಹೇಳ್ಕೊಡ್ರಿ. ಹಾಡು ಅಂತಂದ್ರೆ ನಂಗೆ ತುಂಬಾ ಇಷ್ಟ ಗೊತ್ತಾ. ಹಂಗಾದ್ರೆ ಸ್ವಲ್ಪ ಎತ್ಬಿಡ್ರಿ ಮಂತ. ಅಯ್ಯಯ್ಯೋ ಏನು ಇಲ್ಲ ಕಣ್ರಿ, ಅದೇ ನಿಮ್ ಕೈಯಣ್ಣ. ಎತ್ಬಿಟ್ಟು ಇನ್ಯಾಕ್ ತಡ, ಹಿಡ್ದು ಸಿಕ್ಸ್ಗಳಾಗ್ತಾನೆ ನನಗ. ಅಯ್ಯಯ್ಯೋ ನನ್ ಚಿನ್ನ, ಏನು ಸಿಕ್ಸ್ಗಳು ಬೇಕಾಗಿಲ್ಲ. ನಿನ್ ಡೌಣಿನ ನಿನ್ ಸೊಂಟದ ಕೆಳಗೆ ಸರಿಯಾಗಿ ಸಿಕ್ಸ್ಗೊಂದೇ ಚಿನ್ನ. ನಾನು ನೋಡ್ತಾನೆ ಇದ್ದೀನಿ, ಆಗಿಂದ ಎರ್ರ ಬಿರ್ರಿ ಮಾತಾಡ್ತಾ ಇದೀಯಾ. ನಿಜವಾಗ್ಲೂ ನನ್ನ ಕೈಲಿ ನೀನ್ ಸರಿಯಾಗಿ ಚಿಂತೀಯ ನೋಡ್ತಾ ಇರು. ಸರಿ ಶುರು ಹಚ್ಕೊಳ್ರಿ ಮತ್ತೆ. ಸ್ಟಾರ್ಟ್ ಮಾಡ್ಕೊಳ. ಬಾಂಗಡಿಯ ಬಂಗಡಿ ಮೀನು ಬಳುಕಿದಾಗ, ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಬಂಗಡಿ ಬಲೆಗೆ ಬಿದ್ದಾಗ, ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ. ಪ್ರೀತ್ಸೋರು ಸಾಯೋದಿಲ್ಲ, ಇದ್ದಾಗ ಪ್ರೀತ್ಸೋಲ್ಲ. ಏಳು ಜನ್ಮ ಪ್ರೀತಿಗಿಲ್ಲ, ಮರು ಜನ್ಮ ಬೇಕಿಲ್ಲ. ಈ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತ್ಸೋಕೆ, ಪ್ರೀತ್ಸೋಕೆ. ಈ ಪ್ರೀತಿಗೆ. ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಪುರ ನೀನು ಕವಿಯಾಗಿದ್ಯಾವಾಗ, ಕೋರಿ ಕೋರಿ ನೀನು ಮನಸ್ಸಲ್ಲಿ ಇಳಿದಾಗ, ಚೋರ ಚೋರ ಮನಸ್ಸು ಕದ್ದಿದ್ದು ಯಾವಾಗ, ಚೋರಿ ಚೋರಿ ಹೃದಯ ಒಂದು ಕ್ಷಣ ನಿಂತಾಗ. ಪಾರವಾರಿ ಪ್ರೀತಿಗೆ ನೂರಾರು ಕಣ್ಣುಗಳು, ಆ ನವಿಲ ಗರಿಯಲ್ಲಿ ಮೆರೆದಾಡೋ ಕನಸುಗಳು. ಓ ಪ್ರೇಮಿ ನಿನ್ನ ಕಲ್ಪನೆ, ಈ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತ್ಸೋಕೆ, ಪ್ರೀತ್ಸೋಕೆ. ಈ ಪ್ರೀತಿಗೆ. ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ. ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ.
ನೆನೆಸ್ಕೊಂಡಿದ್ಯಾವಾಗ ರೈತ ರೈತ ನೀನು ಬೆಳೆಯನ್ನು ಬಿತ್ತಾಗ ಮಲ್ಲಿ ಮಲ್ಲಿ ಹೂವು ಅರಳಿದ್ದು ಯಾವಾಗ ಮಾಲಿ ಮಾಲಿ ಪನ್ನೀರು ಮೈಯನ್ನು ಸೋಕಿದಾಗ ಮಲೆನಾಡಿನ ಮಲ್ಲ ನೀಡುವೆ ನಿಂಗೆ ಎಲ್ಲ ಈ ಮಲ್ಲನ ನಾಡಿನಿ ಮನದ ಗುಡಿಯಲ್ಲೂ ನೀ. ಓ ಪ್ರೇಮಿಯೇ ನಿನ್ನ ಕಲ್ಪನೆ ಈ ಜನ್ಮ ಈ ದಿನ ಈ ಕ್ಷಣ ಸಾಕು ಪ್ರೀತ್ಸೋಕೆ ಪ್ರೀತ್ಸೋಕೆ ಈ ಪ್ರೀತಿಗೆ ಅಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಆ ಬಾಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ ಸಪ ಸುಸ್ತಾಯ್ತಾ ಮಾಸ್ತರ ಲೇ ಹಾ ನಿನ್ ಜೊತೆಗೆ ಮಾತ್ರ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಲೆ. ನನ್ನ ಕೈಲಂತೂ ಸುಮಾರು ಜನಕ್ಕೆ ತಗೊಂಡು ನಾ ಮಾಡೀನಿ ಡ್ಯಾನ್ಸ, ಆದ್ರ ನಿನ್ ಜೊತೆಗೆ ಮಾತ್ರ ನನ್ನ ಕೈಲಂತೂ ಶುದ್ರ ಮಾಡೋದೇ ಇಲ್ಲ ಕಣೆ. ಮಾಸ್ತರ ಇಷ್ಟಕ್ಕೆ ಹಿಂಗಂತ ಇದೆಯಾ? ಮುಂದೆ ಮದ್ವೆ ಆದ್ರೆ ಫಸ್ಟ್ ನೈಟ್ ಅಲ್ಲಿ ಹಂಗ್ಲ ನೀನು ಹೆಂಗೆ ಹೆಂಗೆ ನೋಡ್ಕೊಂಡು ಸ್ವಲ್ಪ ಹಣ್ಣು ಸೇರಿಸ್ಕೊಂಡು ಹೆಂಗೆ ನ್ಯಾಡ ಬುಡ ಸರಿ ಸಟ್ಗ. ಈಗ ಹಾಡು ಇವತ್ತಿಗೆ ಸಾಕು. ಇನ್ನೊಂದ್ಸತಿ ಯಾವಾಗ್ಲಾದ್ರೂ ಸಿಕ್ಕಿದಾಗ ಸರಿ ಸರಿ ಇನ್ನೊಂದ್ ಸರಿಯಾಗಿ ಹೇಳ್ಕೊಡ್ತೀನಿ. ಆದ್ರೂ ಬಾ ಅಡ್ರಂಬಡ್ರ ತಾನೇ ಹೇಳ್ಕೊಟ್ಟಿರೋದು ಬಾ ಎಲ್ಲೇನೆ ನನಗ ಈಗ ಸುಸ್ತಾಗ್ಬಿಟ್ಟಿನಿ ನಾನು ನಿನ್ ಜೊತೆಗೆ ಮಾಡಿ ಮಾಡಿ ಸ್ವಲ್ಪ ಸುಧಾರಿಸ್ಕೊತೀನಿ. ಇನ್ನು ಈಗ ತಕ್ಷಣದಲ್ಲಿ ಕರಿಬೇಡ ನನ್ನ ನೀನು. ಇನ್ನೊಂದೆರಡು ಗಂಟೆ ಟೈಮ್ ಆಗಲಿ, ಆಮ್ಯಾಗ ಶುರು ಮಾಡ್ಕೊಳ್ಳೋ ಇಬ್ರು. ಈಗ ಬೆವರು ಕಿತ್ತರಿತಾವದ ನನ್ಗೆ. ಸ್ವಲ್ಪ ಸುಧಾರಿಸ್ಕೊಂಡು ಆ ಕೃಷ್ಣಪ್ಪನ ಅಂಗಡಿಲಿ ಒಂದು ಸ್ವಲ್ಪ ನೀರು ತಗ ಕುಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ. ಘಟನ ಸ್ವಲ್ಪ ತಣ್ಣಗೆ ಮಾಡ್ಕೊತೀನಿ. ಆಮ್ಯಾಕ ನಿನ್ ಜೊತೆಗ ಸರಿಯಾಗೇ ಮಾಡ್ತೀನಿ ನಾನು. ಬಾಯಿಗ ಹೋಗ ಏನಿಲ್ಲ ಕಣ ಚಿನ್ನ ಡ್ಯಾನ್ಸ್ ಅಥೋ ನೀ ಏನೇನ ತಿಳ್ಕೊತಿದ್ದಿಲ್ಲ ಮೇ. ತಂಗಿ, ಕಾಲೇಜಿನವರೆಗೆ ಬರಲೇ ಅಥವಾ ನೀನೇ ಹೋಗ್ತೀಯನಮ್ಮ? ಯಾಕಣ್ಣ, ನಾನೇನು ಇನ್ನು ಚಿಕ್ಕ ಮಗುನ? ನಾನೇ ಹೋಗ್ಬಿಟ್ಟು ಬರ್ತೀನಿ. ಹುಷಾರಮ್ಮ, ಕಾಲ ತುಂಬಾ ಕೆಟ್ಟು ಹೋಗಿದ್ದೆ. ಒಂಟಿ ಹೆಣ್ಣನ್ನು ಕಂಡರೆ ಕೆಣಕಿ ಈ ಅಲಿಶವರೇ ಜಾಸ್ತಿ ಆಗ್ಬಿಡ್ತಾರೆ ಇಂದಿನ ಕಾಲದಲ್ಲಿ. ಅಣ್ಣ, ನನ್ನನ್ನ ಕೆಣ್ಕಕ್ ಬರೋರ್ಗೆ ಕಾಲಲ್ಲಿರೋದು ಕೈ ತಗೊಂಡು ಅವ್ರ ಕಪಾಳ ಮಾಕ್ಷ ಮಾಡೋರ್ಗೂ ಈ ಬಲೆ. ತಂಗಿ ಅಲ್ಲ ಅಣ್ಣ. ಗಂಡ್ಯದ ಹೆಣ್ಣು ಅಂದ್ರೆ ನೀನೇ ಕಣಮ್ಮ. ನಾನಿನ್ನು ಬರ್ತೀನಿ. ಆಯ್ತಣ್ಣ, ಹೋಗ್ಬಿಟ್ಟು ಬಾ. ಲಕ್ಷ್ಮಿ ಕಾಲೇಜ್ಗೆ ಹೊಂಟೇನು? ಹೌದು ಮಣಿ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಿಂತ್ಕೋ ಲಕ್ಷ್ಮಿ, ಇನ್ನೊಂದು ಒಂದು ಮಾತು ಕೇಳಬೇಕೆಂದಿರುವೆ. ನನ್ನ ಹತ್ರನಾ? ಮಣಿ, ನನ್ನ ಹತ್ರ ಅಂಥದ್ದೇನು ಕೇಳಬೇಕಾಗಿದೆ ಹೇಳಿ. ಲಕ್ಷ್ಮಿ, ಇಷ್ಟು ದಿನ ನಾನು ನೀನು ಕಾಲೇಜಿನಲ್ಲಿ ಫ್ರೆಂಡ್ಶಿಪ್ ಆಗಿ ಇದ್ದೆವು. ಇನ್ನು ಮುಂದೆ ನಿನ್ನಂತ ನಗೆ ಮುಖದ ಸುಂದರಿಯನ್ನು ನಾ ಕೈ ಹಿಡಿದು ಸ್ವರ್ಗದ ತೇರಿನಲ್ಲಿ ಬಾಳಬೇಕೆಂಬ ಆಸೆ ನನ್ನದು. ಮಣಿ, ನಿಮ್ಮಂಥವ್ರು ನನ್ನಂತ ಬಡವ್ರನ್ನ ಕೈ ಹಿಡಿತೀನಿ ಅಂತ ಹೇಳ್ತೀರಲ್ಲ, ಅದು ನಿಮ್ಮ ಹೃದಯವಂತಿಕೆ. ಆದರೆ ಎಂಬ ಮಾತೇಕೆ ಲಕ್ಷ್ಮಿ? ನೋಡಿ, ನೀವು ಶ್ರೀಮಂತರು, ನಾವು ಬಡವರು. ನೀವು ಕೇಳೋ ವರದಕ್ಷಿಣೆ ನಮ್ಮ ಮಂದಿರ ಕೈಯಲ್ಲಿ ಕೊಡೋಕ್ಕಾಗೋದಿಲ್ಲ ಮಣಿ, ಕೊಡೋಕ್ಕಾಗೋದಿಲ್ಲ. ವರದಕ್ಷಿಣೆ ಕೇಳೋ ಮುಟ್ಟಾಳ ನಾನಲ್ಲ ಲಕ್ಷ್ಮಿ, ನಾನಲ್ಲ. ವರದಕ್ಷಿಣೆ ಆಸೆಗೆ ಬಿದ್ದು ಮನೆಗೆ ಬಂದ ಸೊಸೆಯನ್ನು ಚಿತ್ರ ಹಿಂಸೆ ಕೊಟ್ಟುಕೊಳ್ಳುವ ಅತ್ತೆ ಮಾವಂದರಿಗೆ ಧಿಕ್ಕರಾಗುವ ಗಂಡು ನಾನು. ಮೆಚ್ಚಿದೆ ಮಣಿ ಈ ನಿಮ್ಮ ವಿಶಾಲವಾದ ಹೃದಯವಂತಿಕೆನ. ಆದ್ರೆ ಈ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ಇನ್ನೂ ನಿಂತಿಲ್ಲ. ನಿಂತಿಲ್ಲ ಲಕ್ಷ್ಮಿ, ನಿಲ್ಲು. ಹಾಗೆ ಮಾಡಲು ತಿಳಿದಂತೆ ನಾರಿಯರ ಯುವಕರು ಮುಂದಾಗಬೇಕು. ವರದಕ್ಷಿಣೆ ಕೇಳುವವರನ್ನು ಮತ್ತು ಕೊಡುವವರನ್ನು ಹರಕು ಮೆಟ್ಟಿನಿಂದ ಒಡೆಯಬೇಕು. ಎಂದಾಗಲೇ ಅವರಿಗೆ ಬುದ್ಧಿ ಬರುತ್ತದೆ. ಆ ಲಕ್ಷ್ಮಿ ನನ್ನ ಪ್ರೀತಿಗೆ ಒಪ್ಪಿಗೆ ಇದ್ದರೆ ಕೈ ಮೇಲೆ ಕೈ ಹಾಕು, ಇಲ್ಲವಾದರೆ ಬಂದ ದಾರಿಗೆ ಸೂಕ್ತವಿಲ್ಲವೆಂದು ಹೋಗುತ್ತೇನೆ. ಲಕ್ಷ್ಮಿ, ನಿನ್ನ ಒಪ್ಪಿಗೆ ಮಾತು ಕೇಳಿ ನನಗೆ ಸ್ವರ್ಗ ಸಿಕ್ಕದಂತೆ ಆಯಿತು. ಒಲಿದ ಪ್ರೇಮಿಗೆ ನರ್ತಿಸಿ ಆನಂದ ನೀಡುವೆಯಾ? ನೀವು ಬಿಡ್ತೀರಾ?
ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಆ ಕೆಂಪು ತಾವರೆ ಆ ನೀರಿಗಾದರೆ ಈ ಹುಂಡ ತಾವರೆ ನನ್ನಾಸೆಯ ಸರಿ ಮಿಂಚೆಂಬ ಬಳ್ಳಿಗೆ ಮೇಘದ ಸರಿ ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಸರಿ ಯುಗಗಳು ಜಾರಿ ಉರುಳಿದರೇನು ನಾನೆ ನೀನು ನೀನೆ ನಾನು ಆದ ಮೇಲೆ ಬೇರೆ ಏನಿದೆ ಎಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ರವಿಯನ್ನು ಕಾಣದೆ ಹಗಲೆಂದು ಆಗದು ನಿನ್ನನ್ನು ನೋಡದೆ ಈ ಪ್ರಾಣ ನಿಲ್ಲದು ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ ವಿರಹದ ನೋವಾ ಮರೆಯಲಿ ಜೀವ ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಲಕ್ಷ್ಮಿ ಆದಷ್ಟು ಬೇಗ ನನ್ನ ನಿನ್ನ ವಿಷಯವನ್ನು ಮನೆಯಲ್ಲಿ ತಿಳಿಸಿ ಮದುವೆ ಅಂದರೆ ಹಾಕೋಣ ನೆರೆ ಕಾಲೇಜಿಗೆ ಹೋಗೋಣ ಆಯ್ತು ನಡೀರಿ ಮಣಿ ಆಹಾ ನಾನ್ ಮಾಡ್ತೀನ್ರಿ ಅಡಿಗೆ ಒಮ್ಮೆ ಮಾಡಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಮಾಡಬೇಕು ಅನಿಸುತ್ತೆ. ಏನು ಅಂತೀರಾ? ಊಟ ನಾಕಣ್ರಿ. ಇಂಥ ಅಡುಗೆ ನಿಪುಣತೆ ಹೊಂದಿರೋ ನನಗೆ ಯಾವ ಊರಾಗೂ ಒಂದು ಕೆಲಸ ಸಿಗುದಲ್ರಿ. 16 ಊರು ತಿರುಗಿ ತಿರುಗಿ ಈ ಎಂಬರ್ಗಾಲಕ್ಕೆ ಬಂದು ನಿಂತಿದ್ದೀನಿ. ಇಲ್ಲಿ ಆದ್ರೂ ನನ್ನ ಭಾಗ್ಯದ ಬಾಗಿಲು ತೆರೀತದೋ ಕಾದ್ ನೋಡೋಣ.
ಬಾಕಿ ವಸೂಲಿ ಮಾಡಿ ಬರೋದ್ರಾಗ ನನ್ನ ಕೈ ಕಾಲೆಲ್ಲ ಹಾಳಾಗೋಯ್ತಪ್ಪ. ಯಾರ ಹತ್ರನಾದ್ರೂ ಬಾಕಿ ವಸೂಲಿ ಮಾಡ್ಬೋದು, ಆದ್ರೆ ನಮ್ಮ ಅತ್ತೆ ಆದಳಲ್ಲ, ಅವಳ ಹತ್ರ ಬಾಕಿ ವಸೂಲಿ ಮಾಡೋದು ಭಾಳ ಕಷ್ಟ ಐತ್ರಿ. ಯಾವಾಗ ನೋಡಿದ್ರು ಮುಂದಿಂದು ಇರಲಿ ಹಿಂದಿಂದು ತಗೋಂತಾಳ, ಹಿಂದಿಂದು ಮುಂದಿಂದು ಸೇರಿಸಿ ಯಾವಾಗ ಕೊಡ್ತಾಳೋ ಕಾದ್ ನೋಡ್ಬೇಕು. ಅಂದಂಗ ನೀ ಯಾರಪ್ಪ ತಮ್ಮ? ಕಣ್ ಕಾಣದಿಲ್ರಿ, ಮೈ ತುಂಬಾ ಸೂಟು, ಕಾಲಾಗೋ ಬೂಟು, ಕೈಯಾಗಿದೊಂದು ಸೌಟು. ಕಾಣ್ತೈತಪ್ಪ, ಆದ್ರ ಈ ನಡು ಬೀದಿಯಾಗ ಸೌಟ್ ಹಿಡ್ಕೊಂಡು ಯಾಕೆ ನಿಂತಿದ್ದ ಅಂದೆ. ಏನ್ ಮಾಡ್ಬೇಕು ಯಜಮಾನ್ರೇ? ಎಲೇ ತಮ್ಮ ನೋಡ್ ಮಾತಾಡ್ಲಿ, ನಾನು ಯಜಮಾನನಲ್ಲ, ನಾನಿನ್ನೂ ಹಂಗೈತೇನ್ರಿ ಅಪ್ಪ. ಅಣ್ಣರ, ನಾನ್ ಅಡ್ಗೆ ಭಟ್ಟ ಅದೀನ್ರಿ, ನನ್ಗೊಂದ್ ಕೆಲ್ಸ ಕೊಟ್ಟು ಪುಣ್ಯ ಕಟ್ಕೊಳ್ರಿ. ನೋಡು ತಮ್ಮ, ನಮ್ಮ ಅಗ್ನಿ ಸಾವುಕಾರ ಮನೆಯಾಗ ಅಡುಗೆ ಕೆಲಸ ಖಾಲಿ ಐತೆ, ಅವ್ರು ಕೇಳಿ ನೋಡ್ತೀನಿ, ಬಾ ನನ್ನ ಹಿಂದೆ. ಆಯ್ತು ಬನ್ರಿ ಹೋಗೋಣ ನೋಡು. ಬೆಂಕಿಗೆ ಇನ್ನೊಂದು ಹೆಸರೇ ಹತ್ತಿ. ಪ್ರಪಂಚಕ್ಕೆ ಇನ್ನೊಂದು ಹೆಸರೇ ಈ ವಿಶ್ವ. ವಿಶ್ವಾತ್ಮೀಯನ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಈ ದೇವ. ಈ ತ್ರಿಮೂರ್ತಿಗಳು ಕೇಳಿದರೆ ಅಣ್ಣ. ಓ ಮಣಿ, ಏನು ವಿಷಯ ಅಣ್ಣ? ಅದು ಏಕೆ ಮನಿ ಸಂಕೋಚ? ಖರ್ಚಿಗೇನಾರು ಹಣ ಬೇಕಿತ್ತೇನೋ? ಇಲ್ಲ ಅಣ್ಣ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೇನೆ, ಅವಳನ್ನೇ ಮದುವೆ ಆಗಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಒಪ್ಪಿಗೆ. ಒಪ್ಪಿಗೆ ಮಾತು ಆಮೇಲೆ. ಹುಡುಗಿ ಯಾರೋ? ಅದೇ ಅಣ್ಣ, ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸೂರ್ಯ, ಅವನ ತಂಗಿ ಲಕ್ಷ್ಮಿ ಅಂತ. ನಿನಗೇನು ತಲೆಗಿದ ಕೆಟ್ಟಿದೇನೋ? ನಮ್ಮಂತಸ್ತೇನೋ ಅವರಂತಸ್ತೇನೋ? ಅಣ್ಣ, ಶ್ರೀಮಂತರು ತಿನ್ನುವುದು ಅನ್ನ, ಬಡವರು ತಿನ್ನುವುದು ಅನ್ನ. ಹೀಗಿರುವಾಗ ಅಂತಸ್ತು ಎಂಬ ಮಾತು ಏಕೆ ಬರುತ್ತಣ್ಣ? ಏನೋ ಬೊಗಳ್ತಾ ಇದೀಯಾ ಬ್ಲಡಿ ರಾಸ್ಕಲ್? ಅಣ್ಣನಿಗೆ ಎದುರು ಉತ್ತರ ಕೊಡುವೆಯಾ? ಹುಲಿ ಸ್ನೇಹ ಮಾಡ್ಬೇಕ ವಿನಃ ನರಿ ಸ್ನೇಹವಲ್ಲ. ಸುಮ್ನೆ ಮಾರ್ಕ್ ಬಿಡು ಅವಳನ್ನು. ಅದು ಮಾತ್ರ ಸಾಧ್ಯವಿಲ್ಲಣ್ಣ, ಅದು ಮಾತ್ರ ಸಾಧ್ಯವಿಲ್ಲ. ನಾನು ಮದುವೆ ಅಂತ ಆದ್ರೆ ಆ ಲಕ್ಷ್ಮಿಯನ್ನೇ ಮಾತ್ರ. ವಾಟ್ ಆರ್ ಯು ಟಾಕಿಂಗ್? ನಮ್ಮ ಮಾತನ್ನು ಗಾಳಿಗೆ ತೂರಿ ಆ ಬಡ ಬಿಕಾರಿ ಹೆಣ್ಣಿಗೆ ಬೆಲೆ ಕೊಡುವ ಈ ಮುಟ್ಟಾಳನಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಇವನು ಪ್ರೀತಿಸುತ್ತಿರುವ ಹುಡುಗಿಗೆ ನಮ್ಮ ಮನೆತನದ ಪಾಠ ಕಲಿಸಿ ಬಾ. ಅಣ್ಣ, ಅವಳು ಕಲಿತಿರುವುದು ತುಂಬಾ ಇದೆ. ವಿದ್ಯೆಯಲ್ಲಿ ಅವಳು ಸರಸ್ವತಿ. ಅಂತವಳಿಗೆ ನೀನೆಂತ ಪಾಠ ಕಲಿಸುವೇನಾ? ಕಲಿಸುವೆ ರಹಸ್ಯವಾದ ಪಾಠವನ್ನು.
ಒಯ್ದು ಹರಬೆತ್ತಲೆಯಲ್ಲಿ ಕಾಮಕೀಡೆಗಳ ಹಾಡಿ ಅವಳ ಶೀಲ ಕಳೆದು ದೇವದಾಸಿಯಾಗುವ ಪಾಠವನ್ನು ಕಲಿಸಿ ಬರುವೆ. ಇದೇ ಮಾತನ್ನು ಬೇರೆ ಯಾರಾದರೂ ಹಾಡಿದರೆ ಅವರ ರುಂಡ ಕತ್ತರಿಸಿ ನರಿನಾಯಿಗೆ ಹಂಚಿ ಬಿಡುತ್ತಿದ್ದೆ. ಈ ಮನೆ ಅನ್ನ ತಿಂದಿರುವೆ ಎಂದು ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಬನ್ನಿ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನಿನ್ನನ್ನು ಪರೀಕ್ಷಿಸಲು ಈ ರೀತಿ ನಾಟಕ ಮಾಡಿದೆವು. ನಿನಗೆ ಆ ಸೂರ್ಯನ್ ತಂಗಿ ಲಕ್ಷ್ಮಿ ತಾನೇ ಬೇಕು. ನಾಳೆನೆ ಹೋಗಿ ನಿನ್ ಮದುವೆ ಬಗ್ಗೆ ಮಾತಾಡ್ ಬರ್ತೇನೆ. ಅಣ್ಣ ಅಣ್ಣ, ನೀನು ನನ್ನ ಮದುವೆಗೆ ಒಪ್ಪಿದಿಲ್ಲ. ನನಗೆ ತುಂಬಾ ಸಂತೋಷ ಅಣ್ಣ, ನನಗೆ ತುಂಬಾ ಸಂತೋಷ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ, ನೀವು ಒಳಗಡೆ ಹೋಗು, ನಾವು ಎಲ್ಲರೂ ಆಮೇಲೆ ಬರ್ತೇವೆ. ಸರಿ ಅಣ್ಣ, ಬರ್ತೇವೆ. ಛೇ, ಇದೇನಣ್ಣ ನೀನು ಮದುವೆಗೆ ಒಪ್ಪಿಟ್ಟಿಲ್ಲ ಅಣ್ಣ. ಆ ಲಕ್ಷ್ಮಿ ನನಗೆ ಬೇಕಣ್ಣ, ಬೇಕೇ ಬೇಕು. ಲೇ ವಿಶ್ವ, ಆ ಲಕ್ಷ್ಮಿ ಈ ಅಂಗಡಿ ಸಿಗೋ ಲಕ್ಷ್ಮಿ ಬೀಡಿ ಅಂತ ತಿಳ್ಕೊಂಡಿದ್ಯಾ? ನೀ ಕೇಳ ತಕ್ಷಣ ಲಟ್ ಅಂತ ಎತ್ಕೊಡಕ್ಕೆ ತಾಳ್ಮೆ ತಾಳ್ಮೆ ತಂದ್ಕೋ. ಏನ್ ಮಾಡುವುದು? ಮಣಿ ಹೇಳ್ದಂತೆ ಕೇಳುವುದು ಇವಾಗ ನಮ್ಗೆ ಅನಿವಾರ್ಯ. ವಾಟ್? ಕೋಟ್ಯಾಧಿಪತಿಗಳಾದ ನಮಗೆ ಆಫ್ಟರ್ ಆಲ್ ಮನೆಯ ಮಾತು ಅನಿವಾರ್ಯವೇ? ಅಣ್ಣ, ನೀನ್ ಒಂದೇ ಒಂದ್ ಮಾತು ಹೇಳು. ಆ ಮನಿನ ತುಂಡ ಕತ್ತರಿಸಿ ಅಪ್ಪನಟ್ಟಿನಾಗ ಹಂಚಿ ಆ ಲಕ್ಷ್ಮಿನ ಬೆತ್ತಲೆ ಮಾಡಿ ನನ್ ಸೇರ್ ತೀಸ್ಕೊಳ್ತೇನೆ ಅಣ್ಣ, ನಾನ್ ಸೇರ್ ತೀಸ್ಕೊಳ್ತೇನೆ. ಹೇ ವಿಶ್ವ, ದುಡುಕ್ಬೇಡ. ಮಣಿನ ಕೊಲ್ಲೋ ವಿಷಯ ಈ ಅಗ್ನಿಗೆ ಕಷ್ಟದ ಮಾತಲ್ಲ. ಅವನೇನಾರು ಕೊಂದ್ರೆ ಈ ಆಸ್ತಿ ಎಲ್ಲ ಅನಾಥಾಶ್ರಮ ಸೇರುತ್ತೆ. ಯಾಕಂದ್ರೆ ಅಪ್ಪಾಜಿ ಇಲ್ಲಲ್ಲಿ ಆ ರೀತಿ ಬರೆದಿಟ್ಟಿದ್ದಾನೆ. ಓ ಮೈ ಗಾಡ್, ಹಾಗಾದ್ರೆ ಮುಂದೇನ್ ಮಾಡೋದು? ಯೋಚಿಸೋಣ ವಿಶ್ವ. ಅದೇ ಲಕ್ಷ್ಮಿಯನ್ನು ಮನೆಗೆ ಮದುವೆ ಮಾಡಿ ಉಪಾಯದಿಂದ ಆಸ್ತಿ ಪತ್ರಕ್ಕೆ ರುಜು ಒತ್ತಿಸ್ಕೊಂಡು ಒಂದೇ ಮುಹೂರ್ತದಲ್ಲಿ ಸತಿ ಪತಿಗಳಿಗೆ ಇಬ್ರಿಗೂ ತಿಥಿ ಪೂಜೆ ಮಾಡೋಣ. ಅಣ್ಣ, ಮನಿಗ್ ಬೇಕಾದ್ರೆ ತಿಥಿ ಪೂಜೆನಾರು ಮಾಡು, ಇಲ್ಲ ಆ ಗೋಪಾಲಸ್ವಾಮಿ ದೇವರಿಗೆ ಮಹಾಮಂಗಳಾರತಿ ಮಾಡ್ತಾರಲ್ಲ ಆ ರೀತಿನಾರು ಮಾಡು. ಅದು ನನಗೆ ಬೇಕಾಗಿಲ್ಲ. ನೀನ್ ಹೇಳ್ತಾರೆ ಮಾತು. ಆದ್ರೆ ಬೇಕೇ ಬೇಕು. ತುಂಡಾದ ಅವಳ ದೇಹವನ್ನು ನಾನೊಮ್ಮೆ ಸವಿಯಲೇಬೇಕು. ವಿಶ್ವ, ಸುಮ್ಮನೆ ಮೆಂಟಲ್ ತರ ಮಾತಾಡಕ್ ಹೋಗ್ಬೇಡ. ನಾನು ಇವಾಗ ಎಲ್ಲ ರೀತಿಯೂ ನಿನ್ಗೆ ಬಿಡಿಸಾಡಿದ್ದೀನಿ. ಅದನ್ನ ನೀನು ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಅಣ್ಣನಿಗೆ ಮರ್ಯಾದೆ ಕೊಡ್ಬೇಕು ಕಣ, ಮರ್ಯಾದೆ. ಅಣ್ಣ, ನಾನ್ ನಿನ್ಗೆ ಮರ್ಯಾದೆ ಕೊಡ್ತಾನೆ ಇದ್ದೀನಿ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಆ ಲಕ್ಷ್ಮಿ ನನಗೆ ಬೇಕು, ಬೇಕೇ ಬೇಕು. ಆ ಸ್ಥಾನನ ನೀನು ಉಳಿಕೋ ಅಷ್ಟೇ. ವಿಶ್ವ, ಇನ್ನೊಂದ್ಸರಿ ಕಡಲೆ ಪುರಿ ತಂದು ಕೊಡ್ಬೇಕಾಗುತ್ತೆ ಅಷ್ಟೇ. ವಿಶ್ವ, ನಿನ್ನ ಆಸೆ ಖಂಡಿತ ಈಡೇರುತ್ತೆ. ಅದರ ಬಗ್ಗೆ ನೀನು ವಿಚಾರ ಮಾಡಬೇಡ. ವಿಶ್ರಾಂತಿ ತೆಗೆದುಕೋ ವಿಶ್ವ, ವಿಶ್ರಾಂತಿ ತೆಗೆದುಕೋ. ಓಕೆ, ನಾನು ಬರ್ತೇನೆ.